ಅಯೋಧ್ಯೆಯಲ್ಲಿ ಬಾಲಕ ರಾಮನ ದರ್ಶನಕ್ಕೆ ಅವಕಾಶ ಕಲ್ಪಿಸಿ ಅಂದರೆ ಸಾರ್ವಜನಿಕ ಅವಕಾಶವನ್ನು ಕಲ್ಪಿಸಿ ಇವತ್ತಿಗೆ 2ನೇ ದಿನ ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳು ಅಯೋಧ್ಯೆಗೆ ಬರ್ತಾ ಇದ್ದಾರೆ. ಬಾಲರಾಮನ ದರ್ಶನವನ್ನು ಪಡೀತಾರೆ. ಬಾಲರಾಮನ ದರ್ಶನ ಪಡೆದಿದ್ದಾರೆ ಕರ್ನಾಟಕದ ಭಕ್ತರು. ಹುಬ್ಬಳ್ಳಿ, ಧಾರವಾಡ ಇಲ್ಲಿಂದ ಅಯೋಧ್ಯೆಗೆ ಆಗಮಿಸಿದಂಥ ಭಕ್ತರು ದೇವರ ದರ್ಶನ ಪಡೆದಿದ್ದಾರೆ. ರಾಮಲಲ್ಲ ದರ್ಶನ ಪಡೆದು ಪುನೀತರಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಕನ್ನಡದ ಧ್ವಜ ಹಿಡಿದು ಅಯೋಧ್ಯೆಗೆ ಬಂದಿದ್ದರವರು ಸಂಭ್ರಮಿಸಿದ್ರು. ರಾಮನೂರಲ್ಲಿ ಜೈ ಶ್ರೀರಾಮ್ ಜೈ ಕರ್ನಾಟಕ ಅಂತ ಘೋಷಣೆ ಕೂಗಿ ಸಂಭ್ರಮಿಸಿದ್ದಾರೆ. ಕನ್ನಡಿಗ ಭಕ್ತರನ್ನ ನಮ್ಮ ಪ್ರತಿನಿಧಿ ಜಗದೀಶ್ ಮಾತನಾಡಿಸಿದ್ದಾರೆ, ನೋಡೋಣ. ಅಯೋಧ್ಯೆಯಲ್ಲಿ ರಾಮ ಮಂದಿರದ ಉದ್ಘಾಟನೆ ಆಗಿದ ತಕ್ಷಣವೇ ಜನಸಾಗರವೇ ಅಯೋಧ್ಯೆಯತ್ತ ಬರ್ತಾ ಇದೆ. ಕರ್ನಾಟಕದಿಂದನೂ ಸಹಿತ ಅಷ್ಟೇ ಜನ ಏನಂದ್ರೆ ಈ ರಾಮನ ಮೂರ್ತಿಯನ್ನ ನೋಡಬೇಕು, ರಾಮನ ದರ್ಶನವನ್ನ ಮಾಡ್ಕೊಳ್ಬೇಕು ಅನ್ನುವಂತಹ ಕಾರಣಕ್ಕಾಗಿ ಬೆಳಗ್ಗೆನೆ ಬಂದು ಈ ಒಂದು ದೇವಸ್ಥಾನದ ಮುಂಗಡೆ ಕ್ಯೂ ನಿಂತ್ಕೊಂಡು ಈಗ ದರ್ಶನ ಮಾಡ್ಕೊಂಡು ಕನ್ನಡದವರು ಬಂದಿದ್ದಾರೆ. ಕನ್ನಡದವರು ಬಂದ ತಕ್ಷಣ ನಮಗೊಂಥರ ಖುಷಿ, ಯಾಕಂದ್ರೆ ಕನ್ನಡದವ್ರನ್ನ ಅಲ್ಲಿ ಅಯೋಧ್ಯೆಯಲ್ಲಿ ನೋಡುವಂತಹ ಒಂದು ಖುಷಿನೇ ಬೇರೆ ನಮಗೆ. ಎಲ್ಲಿಂದ ಬಂದಿರಿ ಎಲ್ಲರೂ ನೀವು? ಹುಬ್ಳಿ ಧಾರವಾಡ ಮಂದಿ. ಓಕೆ, ಹೆಂಗ ಅನ್ಸ್ಲತ್ತದ ನಿಮ್ಗೆ ಇಲ್ಲೆಲ್ಲ ನೋಡಿ? ತುಂಬಾ ಸಂತೋಷ ಆಗ್ತಾ ಇದೆ ಸರ್. ನೋಡ್ಲಿ, ತುಂಬಾ ಚೆನ್ನಾಗಿದೆ. ರಾಮಮೂರ್ತಿ ಕೂಡ ಅಷ್ಟೇ ಕಳೆ ಆಗಿದೆ. ಮಂದಿರ ಅಂತೂ ಅರಮನೆ ನೋಡೋಕ್ಕಾಗ್ತದೆ ಸರ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಜೈ ಶ್ರೀರಾಮ್. ಮುಂಚೆ ಏಟಕ್ಕೆ ಬಂದಿರಿ ಎಲ್ಲರೂ ನೀವು? ಬೆಳಗ್ಗೆ 4 ಗಂಟೆಗೆ ಪಾಳೆ ಹಚ್ಚಿದ್ದೀವಿ. 7 ಗಂಟೆ ಅಂದ್ರೆ ದರ್ಶನ ಆಯ್ತು ನಮ್ಮದು. ಅಗ್ದಿ ಸಲೀಸಾಗಿ ದರ್ಶನ. ಅಲ್ಲಿ ಸೆಕ್ಯೂರಿಟಿ ಆಯ್ತು, ನಮ್ಮಂತ ಬಿಡುವಂತ ಈ ಸೆಕ್ಯೂರಿಟಿ ಏನಿದಾರಲ್ಲ ಸರಿಯಾದ ಇದರಲ್ಲಿ ಇದು ಮಾಡಿದ್ದಾರೆ, ವ್ಯವಸ್ಥೆ ತಗೊಂಡಿದ್ದಾರೆ ಸರ್. ಮೂರ್ತಿ ನೋಡಿದಾಗ ಹೆಂಗ ಅನಿಸ್ತು ನಿಮ್ಗೆ? ಬಹಳಷ್ಟು ಖುಷಿ ಆಯ್ತು, ಬಹಳಷ್ಟು ಅದ್ಭುತ. ಅದು ನಮ್ಮ ನಿರೀಕ್ಷೆಗೂ ಮೀರಿ ಕೆತ್ತನೆ ಮಾಡಿರ್ತಕ್ಕಂಥದ್ದು. ಆ ಕಲೆಗೆ ಒಂದು ನಾವು ಸಲ್ಯೂಟ್ ಹೊಡಿಲೇಬೇಕು. ಅಷ್ಟು ಅದ್ಭುತವಾಗಿ ಅದನ್ನ ನೋಡಿದ ತಕ್ಷಣ ಎದ್ದು ಬರ್ತಾ ಇದೆ ಅನ್ನುವಷ್ಟರ ಮಟ್ಟಿಗೆ ಆ ಒಂದು ಕೆತ್ತನೆ ಮಾಡಿದ್ದಾರೆ. ಅವ್ರಿಗೆ ತುಂಬಾ ತುಂಬಾ ಧನ್ಯವಾದಗಳನ್ನ ನಾವು ಹೇಳಿಕ್ಕೆ ಇಷ್ಟಪಡ್ತೀವಿ. ದೇವಸ್ಥಾನ ನೋಡಿ ನಿಮ್ಗೆ ಹೆಂಗ ಅನಿಸ್ತು? ದೇವಸ್ಥಾನ ನೋಡಿ ಜಗತ್ತಿನ 8ನೇ ಅದ್ಭುತನಲ್ಲಿ ಐತೆ ಅನಿಸ್ತಿ. ಯಾಕಂದ್ರೆ ಅದು ಸಾಮಾನ್ಯ ಪದಗಳಿಗೆ ವರ್ಣಿಸ್ಲಾಕ ಆಗಲ್ಲದಲ್ಲ, ಆ ತರ ಐತಿ. ನಮ್ಮ ಕರ್ನಾಟಕದ ಅರುಣ್ ಯೋಗರಾಜ್ ಕೆತ್ತಿದ ಮೂರ್ತಿ ಅನ್ಕಾರ ನಮ್ಮ ಕರ್ನಾಟಕನಲ್ಲಿ ಐತೆ ಅನ್ನೋಂಗಾಗೈತಿ. ಯಾಕಂದ್ರೆ ನಮ್ಮ ಹನುಮಂತ ನಮ್ಮವ, ಈಗ ರಾಮನು ನಮ್ಮವನಾದ. ಇಡೀ ನಮ್ಮ ಭಾರತದ ತುಂಬಾ ಇದೊಂದು ನಮ್ಗೆ ಹೆಮ್ಮೆ ಅನಿಸ್ತದೆ. ಜೈ ಶ್ರೀರಾಮ್. ಇಲ್ಲ, ನಾನು ನೋಡ್ತಿದ್ದೆ ಇಲ್ಲಿ ಕರ್ನಾಟಕದ ಭಾವ ಹಿಡ್ಕೊಂಡು ಬಂದಿದ್ದೀರಾ. ಏನ್ ಕರ್ನಾಟಕ ಭಾವ ಹಿಡ್ಕೊಂಡು ಬಂದು ಇಲ್ಲಿ ಏನಂದ್ರೆ ಖುಷಿ ಎಕ್ಸ್ಪ್ರೆಸ್ ಮಾಡ್ತಿದ್ರಲ್ಲ? ಏನ ಕರ್ನಾಟಕಕ್ಕೂ ಮತ್ತು ಅಯೋಧ್ಯಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ. ಯಾಕಂದ್ರೆ ಅಯೋಧ್ಯೆಯಲ್ಲಿ ರಾಮ ಇರ್ಬೋದು ನಿಜ, ಆದ್ರೆ ಕಿಷ್ಕಿಂಧದಲ್ಲಿ ಹನುಮ ಇದೆ ಸರ್. ಭಕ್ತ ಗುರು ಇಲ್ಲಿದ್ರೆ ಶಿಷ್ಯ ಅಲ್ಲಿದ್ದಾನೆ ಸರ್. ಈ ಒಂದು ಕರ್ನಾಟಕದ ಅವಿನಾಭಾವನೆ ಒಂದು ವಿಶೇಷ ಇದೆ ಸರ್. ಆಮೇಲೆ ಕರ್ನಾಟಕದಲ್ಲಿ ಮೂರ್ತಿ ಕೆತ್ತನೆ ಮಾಡಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ, ಆಮೇಲೆ ಶಿಲೆ ಅಲ್ಲಿ ಕಲ್ಲು ಸಿಕ್ಕಿರೋದು ಕರ್ನಾಟಕದಲ್ಲಿ ಒಂದು ವಿಶೇಷ ಸರ್. ಹಂಗಾಗಿ ಆ ಒಂದು ಖುಷಿಗೆ ನಾವು ಆಲ್ರೆಡಿ 3 ದಿನ ಬಿಟ್ಟು ನಾವು ಈಗ ಅವಕಾಶ ಸಿಗಲಿಲ್ಲ. ಹಂಗಾಗಿ ಬೇರೆ ಬೇರೆ ದೇವಸ್ಥಾನಗಳನ್ನ ನೋಡ್ಕೊಂತ ಬಂದು ಆಮೇಲೆ ಇವತ್ತು 4 ಗಂಟೆ ಸರ್, ಸುಮಾರು 3 ಕಿಲೋಮೀಟರ್ ಇಂದ ಪಾಳೆ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.